ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು ಮಾಧವ? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿರುವೆನು. ಇನ್ನು ನನ್ನ ಕಷ್ಟಗಳು ಕಳೆದವು ಎಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ವಿಧಾತ, ಈ ದ್ರೌಪದಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿದೆ ದೇವ? ಪ್ರಿಯತಮೇ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಇರಲಿ, ನಾನೇ ಸಮೀಪಕ್ಕೆ ಹೋಗಿ ವಿಚಾರಿಸುತ್ತೇನೆ. ದೇವಿ, ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಾತ್ಮರವರನ್ನು ವಧಿಸುವೆ ನಾವು ರಣದಿ. ದೇವಿ ಪಾಂಚಾಲಿ, ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಾತ್ಮರವರನ್ನು ವಧಿಸುವೆ ನಾವು ರಣದಿ. ಎನ್ನೊಯ್ರಿಗಳವರನ್ನು ಸಿಗಿಯುವೆ ನಾವು ರಣದಿ. ದೇವಿ, ಸಿಗಿದವರ ಎದೆಯ ಬಗೆಯುತ್ತಲಿ ಹೃದಯ, ಬಿಸಿ ರಕ್ತದಲ್ಲೂ ನಿನ್ನ ಮುಡಿಗಟ್ಟಿಸುವೆನಾ? ಹೌದು ದೇವಿ, ಸಿಗಿದವರ ಎದೆಯ ಬಗೆಯುತ್ತಲಿ ಹೃದಯ, ಬಿಸಿ ರಕ್ತದಲ್ಲೂ ನಿನ್ನ ಮುಡಿಗಟ್ಟಿಸುವೆನ. ಪಾಂಡವರ ಪತ್ನಿಯನ್ನೆನಿಸಿ ನೀ ಧರೆಯೋಳು ದೇವಿ, ಪಾಂಡವರ ಪತ್ನಿಯನ್ನೆನಿಸಿ ನೀ ಧರೆಯೋಳು. ಕೆಚ್ಚದೆಯ ನಾರಿಯಂತಿರದೆ ಬರೆಯೋಳು, ಕೆಚ್ಚದೆಯ ನಾರಿಯಂತಿರದೆ ಬರೆಯೋಳು. ಪಾಂಚಾಲಿ, ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಾತ್ಮರವರನ್ನು ವಧಿಸುವೆ ನಾವು ರಣದಿ. ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಾತ್ಮರವರನ್ನು ವಧಿಸುವೆ ನಾವು ರಣದಿ. ಎನ್ನೊಯ್ರಿಗಳವರನ್ನು ಸಿಗಿಯುವೆ ನಾವು ರಣದಿ. ದೇವಿ, ಏಕೆ, ಏನಾಯಿತು? ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರ ಸ್ವಾಮಿ, ನಿಮ್ಮನ್ನಾರಾದರ ದುರ್ವಾಕ್ಯವನ್ನಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಹೇ ವಿಧಾತ, ಇಂತಹ ನಿರ್ಭಾಗ್ಯ ಸ್ತ್ರೀ ಜಾತಿಯನ್ನು ನೀನೇಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಮುನಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವುದಾಗಿ ಆ ನಿಮ್ಮ ಋಷಿಗಳು ಆಜ್ಞಾಪಿಸಿದರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಕೇಳೆ ದ್ರುಪದ ಸುತೆ ದೇವಿ, ಕೇಳೆ ದ್ರುಪದ ಸುತೆ, ಸತಿಯುತೆ ಇತ ಮನೋನ್ನ ಚರಿತೆ, ಸತಿಯುತೆ ಇತ ಮನೋನ್ನ ಚರಿತೆ. ಕೇಳೆ ದ್ರುಪದ ಸುತೆ ದೇವಿ, ಪಡ ಪಡ ಪಿಡಿಯುತ್ತ ಪಡ ಗೌರವರ ಪಡ ಪಡ ಪಿಡಿಯುತ್ತ ಪಡ ಗೌರವರ, ತೊಡೆ ಮುರಿಯದ ಬಿಡುವೆನೆ ಗದೆಯಳು ನಾವು, ತೊಡೆ ಮುರಿಯದ ಬಿಡುವೆನೆ ಗದೆಯಳು ನಾವು. ಬಣ್ಣದು ಶಾಸನ ಒಡಲನ್ನು ಬಗೆದು ಅರುಣವೇ, ಬಣ್ಣದು ಶಾಸನ ಒಡಲನ್ನು ಬಗೆದು ಬಿಡುದಲೆ ರಘುತಲಿ ಮುಡಿಗಾಡಿಸುವೆ, ಬಿಡದಲೆ ರಘುತಲಿ ಮುಡಿಗಾಡಿಸುವೆ. ಕೇಳೆ ಸುಮನಸುವೆ, ಸತಿಯುತೆ ಇತ ಮನೋಟ ಚರಿತೆ, ಸತಿಯುತೆ ಇತ ಮನೋಟ ಚರಿತೆ. ಕೇಳೆ ದ್ರುಪದಸುತೆ, ಕೇಳೆ ದ್ರುಪದಸುತೆ, ಕೇಳೆ ದ್ರುಪದಸುತೆ. ಅಣ್ಣನ ಒಂದು ದಿನದ ವಿವೇಕತನದಾದ ಈ ನಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ದೇವಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸು ಎಂದು ನಾನು ನಿನ್ನಲ್ಲಿ ಅನೇಕ ಬಾರಿ ಕೇಳಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತುಳು. ಅದಿರಲಿ, ಈ ದಿನ ನೀನು ಈ ರೀತಿ ದುಃಖಿಸಲು ಕಾರಣವೇನೆಂದು ನನ್ನ ಬಳಿ ತಿಳಿಸಬಾರದೆ ಪ್ರಿಯೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು ದೇವಿ.
ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಹೇಳುವೆನು ಕೇಳಿ. ಈ ದಿನ ಹಸ್ತಿನಾಂಬಿಯ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ಈ ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದೋ ಏನೋ, ಆಗಲಾದರೂ ಈ ನಿನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟಬೇಕಷ್ಟೇ ಎಂದಳು ಪ್ರಭು. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಹಾ, ಯಾರು ದೇವಿ? ಯಾರು ರಾಯವಾರಕ್ಕೆ ಹೋಗಿರುವವರು? ಇನ್ನಾರು ನಮ್ಮಣ್ಣನಾದ ಶ್ರೀಕೃಷ್ಣ ಕೃಷ್ಣ! ಗೋಪಿಕಾಂಗನೆಯರ ವಿಲಾಸ ವಿಪ್ರಮದಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಾಧ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ಅಂದಿಕೊಂಡಿದ್ದೇನೆ. ಅದಿರಲಿ, ಆ ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಕೇಳೇ ಭಾನುಮತಿ, ಈ ನಿನ್ನ ಕಟ್ಟಿರುವನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿರುವ ಬಿರುಗೂದಲನ್ನು ಮುಡಿಗಟ್ಟುವುದಿಲ್ಲ ಎಂದು. ಬಾಬು ಪಾಂಚಾಲಿ ಬಾಬು, ಅರಳು ಉರಿದಂತೆ ನುಡಿಯುತ್ತಿರುವ ಈ ನಿನ್ನ ಮುಖ ಸ್ಪರ್ಶದಿಂದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮೊಡನೆ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೇನೆ. ಬಾಪು ಪಾಂಚಾಲಿ ಬಾಪು. ದೇವಿ ಪ್ರಭು, ಬಾ, ಬಂದು ನನ್ನ ತೊಡೆಯನ್ನು ಅಲಂಕರಿಸು. ಆಗಲಿ ಪ್ರಾಣೇಶ್ವರ. ಪ್ರಭು, ಇಷ್ಟೇ ಆದವಳು ನನ್ನ ಮುದ್ದಿನ ಜಾಣೆ ಅಲ್ಲವೇ? ಜಾಣೆ ಮುದ್ದಾಡುವೆನು ಬಾರೇ, ಜಾಣೆ ಮುದ್ದಾಡುವೆನು ಬಾರೇ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೇ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೇ, ಜಾಣೆ ಮುದ್ದಾಡುವೆನು ಬಾರೇ. ದೇವಿ, ಗುರುಕುಲ ಅದಮರ ಕೆಣಕುತ್ತ ರಣದಲ್ಲಿ ಕುರುವಂಶವನೇ ನಾಶವ ಗೈವೆ. ಗುರುಕುಲ ಅದಮರ ಕೆಣಕುತ್ತ ರಣದಲ್ಲಿ ಕುರುವಂಶವನೇ ನಾಶವ ಗೈವೆ. ದುರ್ಲ ದುಶ್ಯಾಸನ ಹೊರಲನ್ನು ಬಗೆದು, ದುರುಳ ದುಶ್ಯಾಸನ ಹೊರಲನ್ನು ಬಗೆದು ದುರುಳರ ಶಿರಗಳ ರಣದಲ್ಲಿ ಕಡಿವೆ. ದುರುಳರ ಶಿರಗಳ ರಣದಲ್ಲಿ ಕಡಿವೆ. ಜಾಣೆ ಮುದ್ದಾಡುವೆನು ಬಾರೇ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೇ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೇ, ಜಾಣೆ ಮುದ್ದಾಡುವೆನು ಬಾರೇ. ದೇವಿ, ಸಭೆಯ ಪರಿಭವವ ಮರೆತಿಯೇನೆ, ಕೈದ ಶಪಥವನ್ನು ಮರೆಯುವೆನೇನೆ. ನಡೆಸುವಿರಾ? ಹೌದು ದೇವಿ, ನಿಜವಾಗಿಯೂ? ನಿಜವಾಗಿಯೂ. ಸಭೆಯ ಪರಿಭವವ ಮರೆತಿಯೇನೆ, ಕೈದ ಶಪಥವನ್ನು ಮರೆಯುವೆನೇನೆ. ಚಿಂತಿಪೇದಕ್ಕೆ ದ್ರುಪದ ಕುವರಿಯೇ, ಚಿಂತಿಪೇದಕ್ಕೆ ದ್ರುಪದ ಕುವರಿಯೇ, ಬಿಚ್ಚಿದ ಮುಡಿಯನ್ನು ಕಟ್ಟುಳು ಬಾರೇ, ಬಿಚ್ಚಿದ ಮುಡಿಯನ್ನು ಕಟ್ಟುಳು ಬಾರೇ, ಜಾಣೆ ಮುದ್ದಾಡುವೆನು ಬಾರೇ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೇ,
ಮಾತಾಡಬೇಕಾದರೆ ಆ ಅದಕ್ಕಿನ್ನ ಸಮಯವಿದೆ ಪ್ರಭು. ಸಮಯವಿದೆ ಶೃಂಗಾರಕ್ಕೆ ಭೀಮಾ ಪ್ರಭು ಮನಮುನಿಸುವ ಮಧುಸೂದನಾಥ ಪ್ರಾಣೇಶ್ವರ ಮನಮುನಿಸುವ ಮಧುಸೂದನಾಥ ಕೌರವ ಶಿರವ ಧರೆಯಳು ನೀನು ನೀವೇ ಪ್ರಭು ಕೌರವ ಶಿರವ ಧರೆಯಳು ನೀನು ಪ್ರಭು ಚೆಲ್ಲಿದ ಸೇರುವೆ ಆಗ ಯಾವಾಗ ಆ ಕೌರವರ ಶಿರವನ್ನು ನೀವು ಈ ಭೂಮಿಗರುಳಿಸಿದಾಗ ಆ ದೇವಿ ಪ್ರಭು ದೇವಿ ಚೆಲ್ಲದ ಸೇರುವೆ ಕಾಂತೆಯನು ಪ್ರಾಣೇಶ್ವರ ಚೆಲ್ಲದ ಸೇರುವೆ ಕಾಂತೆಯನು ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಪ್ರಭು ನೆನಪಿದೆಯೇ ಇಂದೊಂದು ದಿನ ಈ ನನ್ನ ಬಿಚ್ಚಿರುವ ಬಿರುಗೂದಲನ್ನು ನೋಡಿ ಕುರುಕುಲಾಂತಿಕ ಕಾಳರಾತ್ರಿ ಎಂದು ಏನೇನು ಹೇಳಿದಿರಲ್ಲವೇ? ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುತ್ತಿರೇ ಅಲ್ಲವೇ ಪಾಂಚಾಲಿ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನನು. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದರೆ ನನ್ನನ್ನು ನಾವು ಕೆರಳಿಸಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹು ಆತುರದಿಂದ ನಿರೀಕ್ಷಿಸುತ್ತಿರುವೆನು. ಧರ್ಮ ಪಾರಾಯಣಾದ ಯುಧಿಷ್ಠಿರನು ಆ ದುಷ್ಟ ದುರ್ಯೋಧನಂತ ಅಪರಾಧಗಳನ್ನು ಕ್ಷಮಿಸಬಹುದು ದೇವಿ, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ ದೇವಿ, ಕ್ಷಮಿಸುವುದಿಲ್ಲ. ಧಿಕ್ಕರಿಸುವರ ಸೊಕ್ಕಡಿಗಿಸದ ಬಿಡುವೆನೆನ ದೇವಿ, ಧಿಕ್ಕರಿಸುವರ ಸೊಕ್ಕಡಿಗಿಸದ ಬಿಡುವೆನೆನ. ದುರಂಕಾರಿಗಳ ದರ್ಪ ಭೂಮಿಗೆ ತುಳಿಯುವೆನ, ದುರಂಕಾರಿಗಳ ದರ್ಪ ಭೂಮಿಗೆ ತುಳಿಯುವೆನ. ದುರಾರದೊಳೆಂಬ ಶೌರ್ಯವನರಿಯದ, ದುರಾರದೊಳೆಂಬ ಶೌರ್ಯವನರಿಯ ಧಿಕ್ಕರಿಸುವರ ಸೊಕ್ಕಡಿಗಿಸದ ಬಿಡುವೆನೆನ ದೇವಿ. ದರೆಯಳು ಕುಂತಿ ಕುಮಾರರ ಧರ್ಮವ ಹರಿಯದೆ ಜರಿದವರ ಹರಾದರು ಸರಿ. ದರೆಯಳು ಕುಂತಿ ಕುಮಾರರ ಧರ್ಮವ ಹರಿಯದೆ ಜರಿದವರ ಹರಾದರು ಸಿಕ್ಕಿದವರ ಹೃದಯದ ಬಿಸಿ ರಕ್ತ ಹೊರತಗದ. ಹೌದು ದೇವಿ, ಹೌದು, ಸಿಗಿದವರ ಹೃದಯದ ಬಿಸಿ ರಕ್ತ ಹೊರತೆಗೆ ನರಿನಾಯಿ ಹಣ್ಣುಗಳಿಗ ಆನಂದ ಪಡಿಸುವೆ. ನರಿನಾಯಿ ಹತ್ತುಗಳಿಗ ಆನಂದ ಪಡಿಸುವೆ. ದೊಡ್ಡಂಡ ಪಾಂಡು ಕುಮಾರರ ನಿಂದಿಸೆ, ದೊಡ್ಡಂಡ ಪಾಂಡು ಕುಮಾರರ ನಿಂದಿಸಿ ನಿಂದಿಸಿ ಧಿಕ್ಕರಿಸುವರ ಸೊಕ್ಕಡಿಗಿಸದ ಬಿಡುವೆನೆನ, ಧಿಕ್ಕರಿಸುವರ ಸೊಕ್ಕಡಿಗಿಸದ ಬಿಡುವೆನೆನ. ದುರಂಕಾರಿಗಳ ದರ್ಪ ಭೂಮಿಗೆ ತುಳಿಯುವೆನ, ದುರಂಕಾರಿಗಳ ದರ್ಪ ಭೂಮಿಗೆ ತುಳಿಯುವೆನ. ದುರಾರದೊಳೆಂಬ ಶೌರ್ಯವನರಿಯದ, ದುರಾರದೊಳೆಂಬ ಶೌರ್ಯವನರಿಯ ಧಿಕ್ಕರಿಸುವರ ಸೊಕ್ಕಡಿಗಿಸಿ ಬಿಡುವೆನೆನ.
ಹೇಳುತ್ತಿರುವನು. ಇವನನ್ನು ಸಮಾಧಾನಪಡಿಸಲು ನಿನ್ನಿಂದ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ ಅಣ್ಣ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿದೆ. ಪ್ರಪಂಚದ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣನು ಹೇಳುತ್ತಿದ್ದನು. ಅರ್ಜುನ, ಕೌರವರನ್ನು ಯುದ್ಧ ಮಾಡುವುದಕ್ಕಿಂತ ಈ ಭೀಮನ ಕೋಪವನ್ನು ಶಮನ ಮಾಡುವುದು ಒಂದೊಂದು ಸಾರಿ ನನಗೆ ಅಸಾಧ್ಯವೆನಿಸುವುದು. ಭೀಮಸೇನ, ಕೋಪವನ್ನು ಬಿಡು. ಅನುಜ ಬಿಡು ಕೋಪವ ಮನದೇ. ಬಿಡು ಕೋಪವ ಮನದೇ, ಅನುಜ ಬಿಡು ಕೋಪವ ಮನದೇ. ದುಡುಕಿ ಸಮರ ಬಯಸುವುದನ್ನು ಚಿತ. ದುಡುಕಿ ಸಮರ ಬಯಸುವುದನ್ನು ಚಿತ. ಬಿಡು ಕೋಪವ ಮನದೇ, ಅನುಜ ಬಿಡು ಕೋಪವ ಮನದೇ. ಮಡದಿ ಮಂಚಾಲಿಯ ಬಿಡುವುಡಿ ಶಾಪವು ಗುರು ಸಂಜಾತರ ಸರಳಿಸದಿರುವುದೇ. ಮಡದಿ ಮಂಚಾಲಿಯ ಬಿಡುಮುಡಿ ಶಾಪವು ಗುರು ಸಂಜಾತರ ತಾಳಿದವರು ಮುಂದೆ ಬಾಳಿಯರು ಎಂಬ. ತಾಳಿದವರು ಮುಂದೆ ಬಾಳಿಯರು ಎಂಬ ಹಿರಿಯರ ಬಾಳಿಯ ಮರೆಯುವುದನ್ನು ಚಿತ. ಹಿರಿಯರ ಬಾಳಿಯ ಮರೆಯುವುದನ್ನು ಚಿತ. ಬಿಡು ಕೋಪವ ಮನದೇ, ಅನುಜ ಬಿಡು ಕೋಪವ ಮನದೇ. ದುಡುಕಿ ಸಮರ ಬಯಸುವುದನ್ನು ಚಿತ. ದುಡುಕಿ ಸಮರ ಬಯಸುವುದನ್ನು ಚಿತ. ಕೋಪವ ಮನದೇ, ಅನುಜ ಬಿಡು ಕೋಪವ ಮನದೇ. ಪ್ರಿಯ ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ಬಿಡು. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಈ ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿಚ್ಚಿರುವ ಬಿರುಗೋದಲೆ ಉತ್ತರವನ್ನು ಕೊಡುವುದಲ್ಲವೇ? ಅಗ್ರಜ, ಭೀಮಸೇನ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದಿದ್ದೆ. ಏನದು? ಅದನ್ನು ಈ ದಿನ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದೇ ಭಾವಿಸಿರುವೆನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು. ಆದರೆ ಇನ್ನೊಂದು ಕಳೆಗೆಯೂ ನಾನಿದನ್ನು ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಇವೆರಡೇ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ನಿಮ್ಮ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋಚಿದ್ದನ್ನು ನಾನು ಮಾಡುತ್ತೇನೆ. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡವಣ್ಣ. ಧರ್ಮರಾಜನು ನಮಗಿಂತಲೂ ಹಿರಿಯವನು.
ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಡೆದರೆ ಯುದ್ಧವನ್ನು ಪ್ರಾರಂಭಿಸಬಹುದು. ಇದಕ್ಕೆ ನೀನು ಏನು ಹೇಳು ಪಂಚಾಲಿ? ಧರ್ಮ ಧರ್ಮವೆಂದು ಕ್ಷತ್ರಿಯರ ಧರ್ಮವೇನೆಂದು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಯುದ್ಧವು ಎಂಥ ಘೋರ ಕರ್ಮವೆಂಬುದನ್ನು ನೀನಿನ್ನೂ ತಿಳಿದಿಲ್ಲ. ನಮ್ಮ ಅಭಿಮಾನಕ್ಕಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಿನ ಅವಿಚಾರಕ್ಕಾಗಿ ನಾವು ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿ ನಾನು ಸಂಧಿಗೆ ಸರ್ವ ಪ್ರಯತ್ನವನ್ನೂ ಮಾಡುತ್ತಿರುವೆ. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಬಂದಿರುವಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸುವರಲ್ಲ ಎಂಬುದೇ ನನ್ನ ಚಿಂತೆ. ಇದಾಗಿರಲಿ. ಜೈ ಜೈ ಕೃಷ್ಣ, ಜೈ ಜೈ ಯದುಪತಿ, ಜೈ ಜೈ ಕೃಷ್ಣ, ಜೈ ಜೈ ಯದುಪತಿ. ಅರ್ಜುನ, ನಾನಿನ್ನು ಹೊರಬಿಡುವನು. ಈ ಸಂಧಿಯ ಫಲಾಫಲವನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷದ ವರ್ತನೆಯು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಭು, ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಅಣ್ಣ, ತಂಗಿ, ಪರಮಾತ್ಮ, ಈ ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸಣ್ಣ. ತಂಗಿ, ನಿನಗೆ ಮಂಗಳವಾಗಲಿ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದವರಾರು ಅಂದರೆ ಕೃಷ್ಣನಲ್ಲವೇ? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷೆ ಮಾಡಿದಂತೆ ನಡೆಯಿತು. ಸಂಧಿಯ ವಿಚಾರವು ನಡೆಯಿತಷ್ಟೇ. ನಡೆಯಿತು. ಪಾಂಚಾಲಿ, ಹೆಣ್ಣಿಲ್ಲಿರುವುದು ನನಗೆ ಸಾಧ್ಯ ಇಲ್ಲ. ಅವರಿಚ್ಛಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುತ್ತೇನೆ. ಸ್ವಲ್ಪ ತಡೆಯಿರಿ. ಅಣ್ಣನ ಮಾತು ಮುಗಿಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ದೇವಿ, ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಸಭೆಯಲ್ಲಿ ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಹೊಂಚು ಹಾಕಿ ಸಂಚು ಮಾಡಿ ಕಿಚ್ಚನೆಬ್ಬಿಸುವ ಈ ನಿನ್ನ ಸಂಧಿಯ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಕೃಷ್ಣ ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನು ಕೈಗೆ ಬಳೆ ತೊಟ್ಟನು. ಈಗ ಈ ಸಂಧಿಯ ವಿಚಾರದಲ್ಲಿ ನಮ್ಮೆಲ್ಲರಿಗೂ ಸೀರೆ ನುಡಿಸಲು ಅವನಿಸುತ್ತಿರುವೆಯಾ? ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೇ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸಮಾಧಾನದಿಂದ ನಾನು ಹೇಳುವುದನ್ನು ಸ್ವಲ್ಪ ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಚಾರವೆಂದು ನಾನು ಮೊದಲೇ ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತ ಸಂಬಂಧ? ಇರುವುದು ಅತ್ಯಂತ ನಿಕಟವಾದ ಸಂಬಂಧ. ಮುಂದೆ ಏನಾಯಿತು ಸ್ವಾಮಿ? ರಾಜಸಭೆಯಲ್ಲಿ ನಿಮ್ಮ ಸಂದೇಶಗಳನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರಣ್ಣ? ಭೀಷ್ಮ, ದ್ರೋಣ, ಕರ್ಣ, ಇನ್ನೂ ಮುಂತಾದವರೆಲ್ಲರೂ ಒಪ್ಪಿದರು. ದುರ್ಯೋಧನ ಆತನೂ ಸಹ. ಇನ್ನಿಲ್ಲಿರುವುದು ನನಗೆ ಸಾಧ್ಯ ಇಲ್ಲ. ಅವರಿಚ್ಛಂತೆ ಅವರು ನಡೆಯಲಿ. ನನಗೆ ತೋಚಿದನ್ನು ನಾನು ಮಾಡುತ್ತೇನೆ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆ ಆಯಿತು. ಅದನ್ನು ಸಾಧಿಸಿದೆ. ಸಾಧಿಸು, ಬಹಳ ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ವರ್ತನೆಯ ಫಲವನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದ ಬಿಡನು. ನಿಲ್ಲಯ್ಯ, ನೀನು ನಿಜವಾಗಿ ಹಿಡಂಬಪತಿಯೇ ಹೌದು. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹಾಳುವುದು ತಾನೇ ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನಾನು ಒಪ್ಪಲಾಗದು.
ನಿನಗೊಪ್ಪುವ ವಿಚಾರವೊಂದಿರುವುದು ಭೀಮಸೇನ. ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ಏನು? ದುರ್ಯೋಧನನ ಸಂದೇಶವೇ? ಅಣ್ಣ, ಹಾಗಾದರೆ ಖಂಡಿತವಾಗಿಯೂ ಅದು ಸಂದೇಹ ಆಗಿರಬಹುದು. ಹೇಳು ಕೃಷ್ಣ, ಹೇಳು, ಏನು ಆ ಸಂದೇಶ? ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿ ಕೈಕಟ್ಟಿ ಕುಳಿತುಕೋ. ನಿಂತಲ್ಲಿಯೇ ಹೇಳಿಬಿಡು. ಇಲ್ಲ, ಕುಳಿತಿದ್ದ ಹೊರತು ನಾ ಹೇಳುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ ಉಂಟಾಗುವುದು. ಎಲ್ಲಿ ನಿನ್ನ ಗದೆಯನ್ನು ಕ್ಷಣ ಮಾತ್ರ ದೂರ ಮಾಡು, ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೋ, ಆಗ ತಿಳಿಸುವೆನು ನಿನಗೆ ಪ್ರಿಯವಾದ ಸಂದೇಶವನ್ನು. ಅಯ್ಯೋ, ನಿನ್ನ ಇಚ್ಛೆಯಂತೆ ಕುಳಿತುಕೊಳ್ಳುವುದು. ಈಗಲಾದರೂ ಹೇಳು, ಏನು ಆ ಸಂದೇಶ? ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ ಕೃಷ್ಣ. ಬಿಡಯ್ಯ, ಬಿಡಯ್ಯ ಗದೆಯನ್ನ. ಅರ್ಜುನ, ತೆಗೆದುಕೋ ಈ ಗದೆಯನ್ನು. ಸಹೋದರಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನಾ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೇನೋ ನೋಡೋಣವೇ. ಅಣ್ಣ, ಇದೇನು ಪರಿಹಾಸ್ಯ? ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಎಡೆಮುಡಿ ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೇನೋ ನೋಡೋಣವೇ. ಭೀಮಸೇನ, ನನ್ನ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ಬಂಧಿಸು ನನ್ನ ಕರಗಳನ್ನು. ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಆ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಯಾಕೆ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು? ಯಾರು? ಮತ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವರ ಸಹೋದರ ದುಶ್ಯಾಸನ ನಡೆಸಿಕೊಟ್ಟನು. ಇಂತಹ ಸಾಹಸವನ್ನು ಅವರಿಂದಲ್ಲ ಹೊರತು ಮತ್ಯಾರಿಂದ ಸಾಧ್ಯವಯ್ಯ? ಪಾಂಚಾಲಿ, ಬಿಚ್ಚು ನನ್ನ ಕರಗಳನ್ನು. ಈ ನೀಚ ಕಾರ್ಯದಿಂದ ದುರ್ಯೋಧನ ದುರಭಿಮಾನವು ಶಿಖರವನ್ನೇ ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಪಡಿಸಿದರೆ ಆ ಕುನ್ನಿ ಕೌರವರು. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿದರೆ 5 ಬಾರು ಭೂಮಿಯನ್ನು ಕೊಡಲು ನಿರಾಕರಿಸಿದನು. ನೀವು ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಶ್ವಾಸನದಲ್ಲಿ, ವೀರ ರಥಿಕರ ಘೋಷದಲ್ಲಿ. ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನೇ ಬಲ್ಲೆ. ನಾನು ಈ ಯುದ್ಧವನ್ನು ಬಯಸಿದವನೇ ಅಲ್ಲ. ಇನ್ನು ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಪಾಂಚಾಲಿ, ಬಿಚ್ಚು ನನ್ನ ಕರಗಳನ್ನು. ಅಗ್ರಜ, ಧನಂಜಯ, ಎಷ್ಟೇ ಆದರೂ ನೀನು ನಿಮ್ಮ ಅಣ್ಣನ ಆಜ್ಞೆ ಆಧಾರಕ. ಪರಮಾತ್ಮ, ಏನು ಯಾರು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆ. ಎಲ್ಲಿ ನನ್ನ ಗದೆ? ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ಹರ ಬ್ರಹ್ಮ ಸುರಗಂಧರ್ವರುತ ಬರದಿ ಬಂದೆನ್ನ ತಡೆದರು ಬಿಡೆನ ಕುರುಕುಲ ನೀಚರ. ಘೋರ ಗುರವಂ ಗಾಯ್ದು ಶತ್ರುಗಳ ಶಿರಗಳನ್ನು
ಶೂನ್ಯತೆಯ ಕುಲ ಹೇಡಿಗಳನ್ನು ಎಲೆ ತಂದು ಕಲೆಗಳನ್ನು ಪಕ್ಷಿಯನಗಳನ್ನು ರಣದಾಗಿಸಿಕೊಳ್ಳುವೆ. ಬಲು ಶೂನ್ಯತೆಯ ಕುಲ ಹೇಡಿಗಳ ಎಲೆ ತಂದು ಕಲೆಗಳನ್ನು ಪಕ್ಷಿಯನಗಳನ್ನು ರಣದಾಗಿಸಿಕೊಳ್ಳುವೆ. ರಣದಾಗಿಸಿಕೊಳ್ಳುವೆ. ಪಾಂಡವರಸಿಯ ತುರುಬನು ಮುಟ್ಟಿದ ಚಂಡ ಗೌರವನ ಗುಂಡಿಗೆ ತಿಳಿ ಪಾಂಡವರಸಿಯ ತುರುಬನು ಮುಟ್ಟಿದ ಚಂಡ ಗೌರವನ ಗುಂಡಿಗೆ ಕಂಡ ಎಲುಬುಗಳ ತುಂಡರಿಸಿ ಚಂಡಿಗೌತನವು ಮಾಡಿಸುವೆ. ಪರಮಾತ್ಮ ಕಂಡ ಎಲುಬುಗಳ ತುಂಡರಿಸಿ ಚಂಡಿಗೌತನವು ಮಾಡಿಸುವೆ. ಬೋರ್ಗರೆವ ಕಾರ್ಬೋಡದಂತೆಯ ಆರ್ಭಟಿಸೆ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸೆ. ಬೋರ್ಗರೆವ ಕಾರ್ಬೋಡದಂತೆಯ ಆರ್ಭಟಿಸೆ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸೆ. ದರ್ಪದಿಂದರುವ ಕುರುಬರನ ಕಾಲ್ಗಳ ಪಿಡಿದು ದರ್ಪದಿಂದರುವ ಕುರುಬರನ ಕಾಲ್ಗಳ ಪಿಡಿದು ಗಿರಗಿರನೆ ತಿರುಗಿಸಿ ನರಕಪ್ಪಳಿಸಿದೆ. ಬಲು ಶೂನ್ಯತೆಯ ಕುಲ ಹೇಡಿಗಳನ್ನು ಎಲೆ ತಂದು ರಣದಾಗಿಸಿಕೊಳ್ಳುವೆ. ಬಲು ಶೂನ್ಯತೆಯ ಕುಲ ಹೇಡಿಗಳನ್ನು ಎಲೆ ತಂದು ರಣದಾಗಿಸಿಕೊಳ್ಳುವೆ. ರಣದಾಗಿಸಿಕೊಳ್ಳುವೆ. ಎಲ್ಲರೂ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೆ ನಿಜವಾಗಿದ್ದರೆ ವೀರಮಾತೆ ಕುಂತಿದೇವಿಯ ಸ್ತನಪಾನ ಮಾಡಿದ್ದೇ ಸತ್ಯವಾಗಿದ್ದರೆ ನಾಳಿನ ಭಯಂಕರವಾದ ಯುದ್ಧದಲ್ಲಿ ದುರ್ಯೋಧನನ 99 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡ ಆ ದುಷ್ಟ ದುಶ್ಯಾಸನ ವಕ್ಷಸ್ಥಳವನ್ನು ಬಾಯಲು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಬಿಡಿಯನ್ನು ಕಟ್ಟಿಸುವೆನು. ನಂತರ ಆ ದರ್ಪಿತ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಗದ ದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನು ಕೆತ್ತು ನೆಲ ಕಪ್ಪಳಿಸಿ ಈ ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಪರಮಾತ್ಮ ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಏಕೆನ್ನ ಕಾಡುವೆಯೋ ಹೇ ವಿಧಿ, ಸಾಕಿನ್ನು ಜೀವನವು ಕೊನೆಗಾಣಿಸದೆ ನೀ, ಕೊನೆಗಾಣಿಸದೆ ನೀ. ಪರಮಾತ್ಮ ಸುಖ ಸಾಗರದೊಳಗೆ ಏಕೆ ನನ್ನ ನೂಕಿದೆ. ಪರಮಾತ್ಮ ಸುಖ ಸಾಗರದೊಳಗೆ ಏಕೆ ನನ್ನ ನೂಕಿದೆ. ಸಾಕಿನ್ನು ಜೀವನವು ಕೊನೆಗಾಣಿಸು ಹರಿಯೇ. ಸಾಕಿನ್ನು ಜೀವನವು ಕೊನೆಗಾಣಿಸು ಹರಿಯೇ. ಶೋಕ ಸಾಗರದೊಳಗೆ ಏಕೆ ನನ್ನ ನೂಕಿದೆ. ಹರಿಯು ಹೇಳಿದ ನನ್ನ ಜನನದ ರಹಸ್ಯವ, ಹರಿಯು ಹೇಳಿದ ನನ್ನ ಜನನದ ರಹಸ್ಯವ. ಕುಂತಿದೇವಿಯು ನನ್ನ ಜನನಿ ಎಂಬುವ ಪರಿಯ, ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು
ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮನವು ಕಾತರಿಸುತ್ತಿದೆ ದೇಶವನ್ನು ತ್ಯಜಿಸಿ ಮನವು ಕಾತರಿಸುತ್ತಿದೆ ದೇಶವನ್ನು ತ್ಯಜಿಸಿ ಶೋಕ ಸಾಗರದೊಳಗೆ ಏಕೆ ನನ್ನ ನೋಗಿದೆ ಸಾಕೆನ್ನು ಜೀವನವು ಕೊನೆಗಾಣಿಸು ಹರಿಯೇ ಶ್ರೀಹರಿ 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 ಓಂ ನಮೋ ನಮಸ್ತೆ ಕುಮುದ ಹರಿವರೇಣ್ಯಂ ನಮೋ ನಮಸ್ತೆ ಕುಮುದ ಹರಿವರೇಣ್ಯಂ ನೈಜರಶ್ಮಿಗಳಿಂದ ವಿಶ್ವವನ್ನು ಬೆಳಗೋ ತೇಜ ಪುಂಜಾರವಿಂದ ಪಾಹಿಮ ನೈಜರಶ್ಮಿಗಳಿಂದ ವಿಶ್ವವನ್ನು ಬೆಳಗೋ ತೇಜ ಪುಂಜಾರವಿಂದ ಪಾಹಿಮ ಸಪ್ತಾಸರತ ಮಹಾರೂಢಂ ಛಾಯಾಪ್ರಿಯಂ ಸಪ್ತಾಸರತ ಮಹಾರೂಢಂ ಛಾಯಾಪ್ರಿಯಂ ಶಾಶ್ವತ ಕಿರಣಗಳ ಸಾಸಿರ ಪಾಧನೆ ಪಾಹಿಮ ಶಾಶ್ವತ ಕಿರಣಗಳ ಸಾಸಿರ ಪಾಧನೆ ಪಾಹಿಮ ಸಾಸಿರ ಪಾಧನೆ ಪಾಹಿಮ ಸಾಸಿರ ಪಾಧನೆ ಪಾಹಿಮ ಓಂ ನಮೋ ಸೂರ್ಯದೇವಾಯ ಓಂ ನಮೋ ಸೂರ್ಯದೇವಾಯ ಓಂ ನಮೋ ಸೂರ್ಯದೇವಾಯ ಸೂರ್ಯದೇವ ಕಾಪಾಡು ಕಾಪಾಡು ಕರ್ಣ ಯಾರು ಕರ್ಣ ಯಾರು ಓ ಕರ್ಣ ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಸ್ತ್ರೀಯಳು ನಾನು ಈ ನಿರ್ಭಾಗ್ಯಗಳನ್ನು ಕುಂತಿ ಎನ್ನುವರು ಕುಂತಿ ಅಂದರೆ ನನ್ನ ಹೆತ್ತ ತಾಯಿ ಅಮ್ಮ 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 ಇದೋ ನಿನಗೆ ನಮಸ್ಕರಿಸುವೆನು ಕೀರ್ತಿಶೀಲರಾಗು ಮಗನೇ ಎಂಥ ಕೀರ್ತಿ ಅಮ್ಮ ನಾನು ಗಂಗಾ ತೀರದಿ ಬಂದು ಕಣ್ಣೆದುರು ನೀನಿಂದು ಕಂದ ಎಂದು ಕರೆಯುವೆ ಏಕಮ್ಮ ಅಮ್ಮ ಕಂದ ಬಂದು ಬಳಗವ ತಿಳಿಯೇ ಹೆತ್ತವರ ನಾನರಿಯೇ ಅಮ್ಮ ಮಗನೇ ಬಂದು ಬಳಗವ ತಿಳಿಯೇ ಹೆತ್ತವರ ನಾನರಿಯೇ ಚಿತ್ತದಳು ನೋವನುಂಡ ಈ ಕಾಯ ನಿನದೇನಮ್ಮ ಅಮ್ಮ 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 ಕಂದ ಎಂದು ತೋರದ ಮಮತೆ ಇಂದೇಕೆ ಅಮ್ಮ ಕಂದನೆಂದು
ಕರೆಯುವೆ ಇಂದೇಕೆ ಅಮ್ಮ. ಎಂದು ತೋರದ ಮಮತೆ ಇಂದೇಕೆ ಅಮ್ಮ. ಕಂದನೆಂದು ಕರೆಯುವೆ ಇಂದೇಕೆ ಅಮ್ಮ. ಅಂದು ಬರದ ಪ್ರೀತಿ ಕಂದನೆನ್ನದ ರೀತಿ ಅಮ್ಮ. ಅಂದು ಬರದ ಪ್ರೀತಿ ಕಂದನೆನ್ನದ ರೀತಿ ಇಂದೇಕೆ ಬಂದಿಹುದು ಅಮ್ಮ 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 ಎಂದು ತೋರದ ಮಮತೆ ಇಂದೇಕೆ ಅಮ್ಮ. ಜನಿಸಿದ ಮರುಕ್ಷಣವೇ ಜಲದಳು ನೀನು ಕಿರಿ. ಎದೆ ಹಾಲನ ಕಾಣದೆ ಕಣ್ಣೀರಲೇ ನೊನೆದೆ. ಜನಿಸಿದ ಮರುಕ್ಷಣವೇ ಜಲದಳು ನೀನು ಗಿರಿ. ಎದೆ ಹಾಲನ ಕಾಣದೆ ಕಣ್ಣೀರಲೇ ನೊನೆದೆ. ಹೆತ್ತವಳು ನೀನಾದೆ ಹೊತ್ತವಳು ಆರಾದೆ ಅಮ್ಮ. ಹೆತ್ತವಳು ನೀನಾದೆ ಹೊತ್ತವಳು ಆರಾಧೆ. ಬಾಲ್ಯದೊಳು ಬಲು ನೊಂದು ನೋವಿನಲೇ ಬೆಳೆದೆ. ಬಾಲ್ಯದೊಳು ಬಲು ನೊಂದು ನೋವಿನಲೇ ಬೆಳೆದೆ. ಅಂದು ಬಾರದ ಪ್ರೀತಿ ಇಂದೇಕೆ ಅಮ್ಮ. ದನೆಂದು ಕರೆಯುವೆ ಇಂದೇಕೆ ಅಮ್ಮ ಅಮ್ಮ. ಹೊತ್ತು ಹೊತ್ತಿನ ತುತ್ತಲು ಮುಷ್ಟಾನ ಉಣಿಸಲಿಲ್ಲ. ಒಮ್ಮೆಯಾದರೂ ಕಂಡು ಬಾ ಮಗನೇ ಎನ್ನಲಿಲ್ಲ ಅಮ್ಮ 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 ಅಮ್ಮ. ಹೊತ್ತು ಹೊತ್ತಿನ ತುತ್ತಲು ಮುಷ್ಟಾನ ಉಣಿಸಲಿಲ್ಲ. ಒಮ್ಮೆಯಾದರೂ ಕಂಡು ಪಾಮಗನೆ ಎನ್ನಲಿಲ್ಲ. ಎತ್ತಿ ಮುದ್ದಾಡಲಿಲ್ಲ, ಹೊತ್ತಿ ಹಾಲುಣಿಸಲಿಲ್ಲ. ಎತ್ತಿ ಮುದ್ದಾಡಲಿಲ್ಲ, ಹೊತ್ತಿ ಹಾಲುಣಿಸಲಿಲ್ಲ. ಮಮತೆ ತೋರದ ಮಾತೆ ಆದರೂ ಜನ್ಮದಾತೆ ಅಮ್ಮ. ಮಮತೆ ತೋರದ ಮಾತೆ ಆದರೂ ಜನ್ಮದಾತೆ. ಎಂದು ಬರದ ಪ್ರೀತಿ ಇಂದೇಕೆ ಅಮ್ಮ. ಕಂದನೆಂದು ಕರೆಯುವೆ ಇಂದೇಕೆ ಅಮ್ಮ. ಅಂದು ಬರದ ಪ್ರೀತಿ ಕಂದನೆನ್ನದ ರೀತಿ. ಅಂದು ಬಾರದ ಪ್ರೀತಿ ಕಂದನೆನ್ನದ ರೀತಿ ಇಂದೇಕೆ ಬಂದಿಹುದು ಅಮ್ಮ 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 ಅಮ್ಮ.
ಕೀರ್ತಿಯಮ್ಮ ನನ್ನದು. ನಾನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿದ್ದಳು. ನಾನು ಮಾಡಿದ ಅಪರಾಧವಾದ ತಾಯಿ. ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೆ ಹಾಗೆ ಬಿಟ್ಟು ಬಿಟ್ಟವೆ. ಅಮ್ಮ, ಕಂದ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಅದೆಷ್ಟೋ ಮಮತೆಯಿಂದ ಸಾಕಿಸಲು ಹೇಗಿರುವಾಗ ಮನುಷ್ಯ ಮಾತ್ರ ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಮ್ಮ, ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವ, ಹೀನ ಕುಲದವ ಎಂದು ಹೀಯಾಳುತ್ತಿದ್ದಾಗ ಈ ನಿನ್ನ ಒಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾಗಿದೆ ನೀನು ಏಕಮ್ಮ ಸುಮ್ಮನದಿ. ಪಾಂಡು ವಂಶದ ಮಹಾವೃಕ್ಷದಿಂದ ಕಿತ್ತೆಸೆದು ಈ ವಿಭಿನ್ನ ಪ್ರಪಂಚದಲ್ಲಿ ವಿಭಿನ್ನ ಜನಗಳ ಮಧ್ಯೆ ಏಕಮ್ಮ ಬಿಟ್ಟೆ. ಕರ್ಣಾರ್ಜುನರ ಮಧ್ಯೆ ಈ ಭೀಕರ ಕಮರಿಯನ್ನೇಕೆ ಸೃಷ್ಟಿಸಿದೆ? ಹೋಗಲಿ ಬಿಡು ತಾಯಿ, ಎಷ್ಟೇ ಆದರೂ ನೀ ನನ್ನ ಹೆತ್ತ ತಾಯಿ. ನಿನ್ನನ್ನು ದೋಷಿಸಿದರೆ ನಾನು ಪರಮ ಪಾಪಿ ಆಗುವೆ. ಅಮ್ಮ, ಇಷ್ಟು ದಿನದ ಮೇಲಾದರೂ ಮಗನೆಂಬ ಮಮಕಾರ ಬಂದಿತ್ತಲ್ಲ, ಕರುಣೆ ತೋರಿ ಬಂದೇ ಅಲ್ಲ. ನಾನು ಈ ಉಪಕಾರದ ಭಾರವನ್ನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕಂದ,
ಮಾತನಾಡಬೇಡ. ಮೊದಲೇ ನೊಂದು ಬೆಂದಿರುವ ಈ ನನ್ನ ಮನಸ್ಸಿಗೆ ಈ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವವು. ನೀ ಬಾಲ್ಯದಿಂದ ಪಟ್ಟ ಕಷ್ಟ ಅಪಮಾನಗಳಿಗೆಲ್ಲ ನಾನೇ ಕಾರಣಳು. ಈ ನಿನ್ನ ನಿರ್ಭಾಗ್ಯ ತಾಯಿಯನ್ನು ಕ್ಷಮಿಸು ಕಂದ. ಈ ನಿನ್ನ ತಾಯಿಯನ್ನು ಕ್ಷಮಿಸು. ನೀತಿ ಮಾತಾಡಬೇಡಮ್ಮ. ನೀತಿ ಮಾತನಾಡಿದರೆ ಬಾಲಕನವರಿಗೆ ಶ್ರೇಯಸ್ಕರಲ್ಲ ತಾಯಿ. ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನೇನು ತಾನು ಮಾಡುವೆ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸೃಕ್ತಶಾಲಿಗಳು? ಕಂದ, ಆದದ್ದು ಅಂಥ ಭಾಗ್ಯ ಈ ಪಾಪಿಗೆ ಎಲ್ಲಿನ ತಾನೇ ಬರಬೇಕು ತಾಯಿ? ಆದದ್ದು ಆಗಿ ಹೋಯಿತು ಮಗನೇ. ಆ ಕೌರವರೊಡನೆ ಸೇರಬೇಡ, ನೀ ಪಾಂಡವರೊಡನೆ ಸೇರಿಕೋ ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ಆದರೆ ನಾನು ಜೀವಿಸುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲ್ಲ. ಆಗಲ್ಲ ಕಂದ. ಎತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಪಾಂಡವರ ಮೇಲೆ ವೈರವನ್ನು ಕಳೆ, ಸೌಭದ್ರ ದಾನವನ್ನು ಮಾಡು ಮಗನೇ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಪರದಾತನು ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿತವಾಗಬೇಕಾಗಿರುವಾಗ ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಕೊಲೆಪಾದಕ್ಕಿಂತ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳರೆ, ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದ ತಲೆ ಬಾಗಿಸಿ ಕರ್ಣನು ಇಂಥ ನೀಚನೆಂದು ಶಪಿಸದೆ ಇಂಥ ಸಂದಿಗ್ಧ ಸನ್ನಿವೇಶದಲ್ಲಿ ನೀನೇ ಹಿತಬೋಧನೆ ಮಾಡುತ್ತಾಯಿ. ಕಂದ, ಈ ನಿನ್ನ ಮಾತು ನಿಶ್ಚಯ. ಎಷ್ಟೇ ಆಗಲಿ ಪಾಂಡವರು ನಿನ್ನ ಬೆನ್ನ ಬಿದ್ದ ಸಹೋದರರಲ್ಲವೇ? ನೀವಾರು ಜನ ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ತುಂಬ ಕಂಡು ಸಂತೋಷ ಪಡಬೇಕಲ್ಲವೇ? ನಾ ಸಂತೋಷ ಪಡಬೇಕಲ್ಲವೇ? ಅಮ್ಮ, ಪಾಂಡವರು ನನ್ನ ಸಹೋದರೆಂಬ ಭಾವನೆ ನನ್ನಲ್ಲಿರಲ್ಲಮ್ಮ. ನೀನು ನಿಷ್ಕರ್ಣದ ಬಿಸಾಡಿದ ಸಸಿಯು ಪೋಷಿಸುವುದಿಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರೋದೇನಮ್ಮ. ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಅಭಯನ್ನು ಕೊಟ್ಟಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲದ ತಾಯಿ ಬ್ರಹ್ಮ ನಿನ್ನ ವ್ಯಥೆಯನ್ನು ಚಿಂತಿಸದೇ ಅದೇಗಿರಲಿ. ದುರ್ಯೋಧನನು ಲೋಕೈಕ ವೀರನಾದ ನೀನು ಪಾಂಡವರ ಮೇಲೆ ದ್ವೇಷ ಸಮರಗಳನ್ನೇ ಸಾಧಿಸುತ್ತಿರುವಾಗ ನಾ ಚಿಂತಿಸದೇ ಅದೇಗಿರಲಿ ಮಗನೇ, ಅದೇಗಿರಲಿ ಕಂದ. ಹೋಗಲಿ, ನಾಳಿನ ಯುದ್ಧ ರಣರಂಗದಿಂದ ನೀ ಪರಾನ್ಮುಖನಾಗು ಕಂದ, ನೀ ಪರಾನ್ಮುಖನಾಗು. ಈ ಕರ್ಣನು ಅಂಥ ನೀಚರಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮುಡಿಯಿದೆ. ಅಮ್ಮ, ಆತನ ನನ್ನ ಮೇಲಿಟ್ಟರೆ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನನ್ನು ಸೂತ ಹೀನ ಕುಲದವನೆಂದು ಹೀಯಾಳಿಸಿ ದೂಡಿ ಬಿಟ್ಟಿದ್ದಾಗ ಆಧರಿಸಿ ಬಹು ಮನ್ನಣೆಯಿಂದ ಸಾಕಿ ಸಲಹಿದರಲ್ಲವೇ ಈ ಕುಲಹೀನ ಉದ್ಧಾರ ಮಾಡಿ ತನ್ನ ಪ್ರಾಣದಂತೆಯೂ ಹೃದಯದ ಸಕರಂತೆಯೂ ನನ್ನನ್ನೇ ಈ ರಾಜ್ಯದ ಆಧಾರ ಸ್ತಂಭವೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಅದನ್ನು ತೊರೆಯುವುದು ಧರ್ಮವೇ? ಸರ್ವತಾ ಆಗಲಾರ ತಾಯಿ. ನಾನೇ ಯುದ್ಧದಲ್ಲಿ ಪರನ್ಮುಖನಾಗಲಾರೆ ತಾಯಿ, ಪರನ್ಮುಖನಾಗಲಾರೆ. ಹೋಗಲಿ ಬಿಡು ಮಗನೇ, ಹೋಗಲಿ. ನಾಳಿನ ಯುದ್ಧ ರಣರಂಗದಲ್ಲಿ ಪಾಂಡವರಾರಾದರೂ ನಿನ್ನ ಕೈಗೆ ಸಿಲುಕಿದರೆ ನೀನವರನ್ನು ಕೊಲ್ಲಬೇಡಪ್ಪ. ಆ ಪಾಂಡವರೆಂದರೆ ನಿನಗದೆಷ್ಟು ಮಮದೆ ತಾಯಿ ಆಗಬಹುದಮ್ಮ. ಆದರೆ ಯಾರನ್ನು ಬೇಕಾದರೂ ಉಳಿಸುವನು, ಆದರೆ ಅರ್ಜುನ ಮಾತ್ರ ಉಳಿಸಲಾರೆ. ಕರ್ಣ, ಹೌದಮ್ಮ. ಅರ್ಜುನನ ಮೇಲೆ ನಿನಗಿಷ್ಟು ಕೋಪ ಬೇಕಯ್ಯ? ಆ ತರಹದ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ
ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ದೈವವಶಾತ್ ಅರ್ಜುನಿಂದ ನಾನೇ ಮೃತನಾದರು, ನನ್ನಿಂದ ಅರ್ಜುನೇ ಮೃತನಾದರು. ಅಯ್ಯೋ, ನಿನಗೆ 5 ಮಕ್ಕಳು ಉಳಿಯುವರು. ಬಿಡಮ್ಮ ನಿನ್ನ ವ್ಯಥೆಯನ್ನು. ಹೋಗಲಿ ಬಿಡು ಮಗನೇ, ನಿನ್ನ ನೆಚ್ಚಿಗೆ ತೊಂದರೆಗೆ ನಾ ಗುರಿಪಡಿಸಲಾರೆ. ಆದರೆ ಕೊನೆಯದಾಗಿ ನನ್ನದೊಂದು ಮಾತಿರುವುದು, ಅದನ್ನಾದರೂ ನಡೆಸಿಕೊಡುವಿಯಾ? ಏನು ಹೇಳು ತಾಯಿ? ಖಂಡಿತವಾಗಿಯೂ ನಡೆಸಿಕೊಡುವಿಯಾ? ಅಮ್ಮ, ಹೆತ್ತ ತಾಯಿಯ ನಿನ್ನದೊಂದು ಮಾತನ್ನು ನಡೆಸಿಕೊಳ್ಳಲಾರದ ಪಾಪಿ ಎಂದು ಭಾವಿಸಿದೀಯಾ? ಕೇಳಮ್ಮ. ನುಡಿದುದಂ ನಡೆಸಲಾರದ ಕಡುಕೂಳನೆ ಈ ಕರ್ಣಕ್ಕೆ ಸೂರ್ಯತನುಜಂ ಬಿಡು ಬಿಡು ಚಿಂತೆಯನು ಮಾತೆಯೇ, ಬಿಡು ಬಿಡು ಚಿಂತೆಯನು ಮಾತೆಯೇ, ನಡೆಸುವೆನು ಧರ್ಮಜನಾಣೆ ಮಪ್ಪಿತನಾಣೆ ನಿನ್ನಾಣೆ ಜನನೀ. ದೊಡ್ಡ ಭಾಣವ ತೊಡುವುದಿಲ್ಲೆನುತ, ದೊಡ್ಡ ಭಾಣವ ತೊಡುವುದಿಲ್ಲೆನುತ, ದಿಟ್ಟನೆ ಬೇಳು ತಾಟನೆ ಹೋಗುವೆ, ದಿಟ್ಟನೆ ಬೇಳು ತಾಟನೆ ಹೋಗುವೆ, ಕುಮರನೆ ಕೇಳು ಪರಮ ದಯಾಳು, ಸಮರದೊಳ್ಳಿಹ ಸಮನಾರಿ ಹರ ಕಂದ ಮಗನೇ. ನಾಳಿನ ನಡೆಯಲಿರುವ ಭಯಂಕರ ಯುದ್ಧ ರಣರಂಗದಲ್ಲಿ ನೀ ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಕಂದ. ಎಂತಹ ಮಾತನ್ನು ಕೇಳಿಬಿಟ್ಟ ತಾಯಿ, ಎಂಥ ಮಾತನ್ನು ಕೇಳಿಬಿಟ್ಟೆ. ಹೇ ಸುಯೋಧನ, ಈಗ ನೀನು ಕೆಟ್ಟೆ, ಈಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಮರುಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರಕವಚನ ಅಪಹರಿಸಿದನು. ಆತನ ದುರಾದೃಷ್ಟಕ್ಕೆ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡು ಬಿಟ್ಟನು. ಈಗ ನನ್ನ ಹೆತ್ತ ತಾಯಿಯಾದರು ತಟ್ಟ ಬಾಣವನ್ನು ತೊಡಬೇಡ ಮಗನೇ ಎಂದು ವಾಗ್ದಾನ ಪಡೆದಳು. ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಪೌರುಷಯುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೇನು. ಉಳಿದಿದ್ದು ದೈವವಿಚ್ಛೆ. ಅಮ್ಮ, ಶ್ರೀಕೃಷ್ಣನ ಕೊಡಲೋಪಾಯವು ಫಲಿಸಿತು. ಇನ್ನು ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮ ಸಂತೋಷವಿದ್ದಂತಾಗಲಿ. ಹೋಗಿ ಹೋಗಿ ಬರಲಿ ಅಮ್ಮ. ಕಂದ, ಹೀಗೆ ಬಾತಾಯಿ. ಇಲ್ಲಿ ಬಾ ಮಗನೇ. ಈ ನಿನ್ನ ಮಾತಿನಲ್ಲಿ ಯಾವ ಸಂದೇಹವೂ ಇಲ್ಲವಲ್ಲ. ಅಮ್ಮ, ನಿನ್ನ ಮಗನ ಮೇಲೆ ನಿನಗೆ ಸಂದೇಹವೇ? ಹೆತ್ತ ಕರುಳಿನ ಬಾಧೆಯು ನಾ ಬಲ್ಲೆ. ಶಾಂತನಾಗು ಕಂದ. ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ
ಭಾಷೆಯನು ಬಿಡು ಚಿಂತೆಯ ಜನನೀ ಅಮ್ಮ. ಸಂದೇಹವ ಬಿಡು ಅಮ್ಮ, ದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಮುಗಿಲೆ ಹಿಡಿದು ಬರಲಿ ಈ ಧರೆಯ ಹಿಡಿದು ನಿಲ್ಲಲಿ. ಮುಗಿಲೆ ಇಳಿದು ಬರಲಿ ಈ ಧರೆಯ ಹಿಡಿದು ನಿಲ್ಲಲಿ. ಇನ್ನಾಳೆ ಸತ್ಯವಮ್ಮ, ತಾನೆ ಸತ್ಯವಮ್ಮ, ಬಿಡು ಚಿಂತೆಯ ಜನನೀ. ಅಮ್ಮ, ಕಂದ, ನಿನ್ನ ಸಂದೇಹನ ಬಿಡು ತಾಯಿ, ನೀನು ನಿಶ್ಚಿಂತಾಗಿ ಹೋಗಿ ಬಾ. ಹೋಗಿ ಬರಲಿ. ಅಮ್ಮ ಅಮ್ಮ, ಹೀಗೆ ಬಾ ತಾಯಿ. ಕರೆದಿಯಾ ಮಗನೇ? ಅಮ್ಮ, ನನ್ನದೊಂದು ಮಾತು ನಡೆಸಿಕೊಡುವೆ ತಾಯಿ. ನಿನ್ನದೊಂದು ಮಾತೆ, ಅದೇನೆಂಬುದನ್ನು ತಿಳಿಸು ಕಂದ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿ ಹೇಳಿಬಿಡ ತಾಯಿ. ಏಕೆ ಕಂದ? ದೈವವಶಾತ್ ನಾಳೆ ಯುದ್ಧದಲ್ಲಿ ನಾನು ಮೃತನಾದರೆ ಕಂದ, ಸತ್ಯ ಸಂಧಾನನಾದ ಧರ್ಮರಾಜನ ಕೈಯಲ್ಲಿ ನನ್ನ ಉತ್ತರಾದಿತ್ಯಗಳನ್ನು ನೆರವೇರಿಸಬೇಕೆಂದು ನಿನ್ನಲ್ಲಿ ಕೈ ಮುಗಿದು ಬೇಡುವೆ ತಾಯಿ. ದೈವವೇ, ಇಂತಹ ಸಂಕಟ ನಾಶಗಳಿಂದ ಉಳಿವ ಸಾಮ್ರಾಜ್ಯವಾದರೆ ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲೇ. ಅಮ್ಮ ಅಮ್ಮ ಅಮ್ಮ, ನಿನ್ನ ಮುಖವನೋಡಿ ಯುಗದಿ ಕಾಣಲಗುವುದೇ ಎಂದು. ಅಮ್ಮ ಅಮ್ಮ, ನಿನ್ನ ಮುಖವನೋಡಿ ಯುಗದಿ ಕಾಣಲಗುವುದೇ ಎಂದು. ಬಗೆ ಬಗೆಯಲಿ ನಂದು ನೀರ ಕರೆದೆ. ಬಗೆ ಬಗೆಯಲಿ ನಂದು ನೀರ ಕರೆದೆ. ಅಮ್ಮ ಅಮ್ಮ, ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಮಗನೇ, ನಿನ್ನ ಮಗವನು ಯುಗದಿ ಕಾಣಲಹುದೆ ಎಂದು. ಮಗನೇ, ನಿನ್ನ ಮಗವನು ಯುಗದಿ ಕಾಣಲಹುದೆ ಎಂದು. ಬಗೆ ಬಗೆಗಳು ನೊಂದು ಕಣ್ಣೀರಗರಿ, ಬಗೆ ಬಗೆಗಳು ನೊಂದು ಕಣ್ಣೀರಗರಿ. ಕಂದ ಮಗನೇ, ಹೋಗಿ ಬರುವೆನೋ. ಮಗನೇ, ಹೋಗಿ ಬರುವೆನೋ.
ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವರು ಬದುಕಿದ್ದು ವ್ಯರ್ಥವಲ್ಲವೇ? ಹೇ ವಿಧಿ, ನಿನ್ನ ಲೀಲೆ ಅಗಣಿತವಾದದ್ದು. ಅರಿತವರ್ಯಾರ ವಿಧಿ ನಿನ್ನ ಮಾಯೆಯ ತಿಳಿದವರ್ಯಾರಿಹರೋ ದೇವಾ, ಅರಿಯಲ ಸಾಧ್ಯವೋ? ಅರಿತವರ್ಯಾರೋ ವಿಧಿ ನಿನ್ನ ಮಾಯೆಯ ತಿಳಿದವರ್ಯಾರಿಹರೋ ದೇವಾ, ಅರಿಯಲ ಸಾಧ್ಯವೋ? ಅರಿತವರ್ಯಾರ ವಿಧಿ ನಿನ್ನ ಮಾಯೆಯ ತಿಳಿದವರ್ಯಾರಿಹರೋ ದೇವಾ, ಅರಿಯಲ ಸಾಧ್ಯವೋ? ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಭೋಗವಿದ್ದರೂ ಸರಿ ಶ್ರೀಹರಿ ಶ್ರೀಹರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಅರಿತವರ್ಯಾರ ವಿಧಿ ನಿನ್ನ ಮಾಯೆಯ ತಿಳಿದವರ್ಯಾರಿಹರೋ ದೇವಾ, ತಿಳಿಯಲ ಸಾಧ್ಯವೋ? ಶ್ರೀಹರಿ ಶ್ರೀಹರಿ ಶ್ರೀಹರಿ. ಇದೆಂತಹ ದುಶ್ಶಕುನ! ಪ್ರಾತಃ ಕಾಲದ ಉದಯ ಗೀತೆಯು ಶ್ರುತಿ ತಪ್ಪಿ ಮೃತ್ಯುವಿನ ಸ್ವರದಂತೆ ಕೇಳಿ ಬಂತು. ರಕ್ತವರ್ಣದ ಕರಾಳ ಧೂಮಕೇತು ಒಂದು ಕಣ್ಣಿನ ಮುಂದೆ ಬಂದು ನಿಂತಂತವು. ಆಕಾಶದಲ್ಲಿರುವ ನಕ್ಷತ್ರಗಳು ಒಂದೆರಡು ಭೂಮಿಗುರುಳಿದವು. ಹೇ ದಯಾಮಯ, ಈ ನಿಮಿತ್ತಗಳನ್ನೆಲ್ಲ ನೋಡುತ್ತಿದ್ದರೆ ಕುರುಕುಲಕ್ಕೆ ಯಾವ ಅನರ್ಥವು ಪ್ರಾಪ್ತವಾಗುವುದೋ ಕಾಣಿನಲ್ಲ. ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವ, ಏನೇನು ಬರೆದಿರುವೆ? ಯಾರು? ಕಂದ, ನೀನೇ? ರಾತ್ರಿ ಇಲ್ಲವೋ ನಿದ್ದೆ ಇಲ್ಲದೆ ನಿನ್ನ ಬರುವಿಕೆಗಾಗಿಯೇ ಕಾಯುತ್ತಿದ್ದನು. ಬೆಳಕು ಹರಿಯುತ್ತಳು, ದುರ್ನಿಮಿತ್ತಗಳ ಪರಂಪರೆಗಳು. ಕಂದ,
ಹೇ ದೇವ, ಈ ನನ್ನ ಕಂದನಿಗೆ ಯಾವ ಅಮಂಗಳವೂ ಬಾರದಂತೆ ಕಾಪಾಡು ಸ್ವಾಮಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಡುವೆನು. ನನ್ನನ್ನು ಆಶೀರ್ವದಿಸು ಜನನಿ. ಯುದ್ಧ ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆದ್ದಕ್ಕೋಗಲು ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಕೆಚ್ಚನೆಯ ದಿಟ್ಟದನದ ರಕ್ತವು ರಟ್ಟೆಯಲ್ಲಿ ಚಲಿಸುತ್ತಿರುವಾಗ ಈ ಬಾವುಗಳಲ್ಲಿ ಬಲವಿರುವವರೆಗೂ ಯುದ್ಧದ ಸಲುವಾಗಿ ಈ ದುರ್ಯೋಧನನು ಯಾರ ಅನುಜ್ಞೆಯನ್ನು ಬೇಡುವುದಿಲ್ಲ. ಏಕಮ್ಮ, ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ? ತಿಳಿದಿರುವೆನು. ಅದು ನಿನ್ನ ಢಾಂಬಿಕ ಪ್ರದರ್ಶನವೆಂದು ನಾನು ಭಾವಿಸಿದ್ದೆನು. ನೀನು ಪಾಂಡವರನ್ನು ಎದುರಿಸಲು ಮಾಡಿರುವ ಯಂತ್ರವೆಂದು ನಾನು ಭಾವಿಸಿದ್ದೆನು. ನೀನು ನಿಜವಾಗಿ ಯುದ್ಧವನ್ನು ನೋಡಿರುವೆ ಎಂದು ನಾನು ಖಂಡಿತವಾಗಿಯೂ ಭಾವಿಸಿರಲಿಲ್ಲ ಕಂದ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ನೀತಿ ಪ್ರಳಯ ಮಹಾವಿಪ್ಲವ. ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಬೇಡ ಮಗನೇ, ನನ್ನ ಮಾತನ್ನು ಕೇಳು. ಯುದ್ಧದ ಚಿಂತೆಯನ್ನು ಬಿಡು ಕಂದ. ಅಮ್ಮ, ಈ ಅಪೌರುಷದ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು. 100 ಜನ ವೀರ ಪುತ್ರರನ್ನು ಎತ್ತ ವೀರ ಮಾತೆಯು ಈ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಳವಳಗೊಳ್ಳುವಳೆ. ಯುದ್ಧವು ಕ್ಷತ್ರಿಯನ ಧರ್ಮ. ನನ್ನನ್ನು ಅರಸಿ ಯುದ್ಧ ಕರುಜ್ಞೆಯನ್ನು ಕೊಡುತ್ತಾಯಿ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಮಗನೇ. ಜನರು ತಮ್ಮ ಆತ್ಮವನ್ನೇ ಬಲಿ ಕೊಡುವರು, ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡುವರು ಕಂದ. ಇಲ್ಲಿ ನೋಡು, ದುಡುಕಿ ನೀ ಕೆಡಬೇಡ, ಕೆಡುಕನಾಗಿಸಬೇಡ. ದುಡುಕಿ ನೀ ಕೆಡಬೇಡ, ಕೆಡುಕನಾಗಿಸಬೇಡ. ಪಾಂಡವರೊಳು ನೀ ದ್ವೇಷವೆನಿಸಬೇಡ. ಹೌದು ಕಂದ, ಪಾಂಡವರೊಳು ನೀ ದ್ವೇಷವೆನಿಸಬೇಡ. ಗುರು ಪಾಂಡವರ ಸಾಗರ ಸಮಾನ. ಗುರು ಪಾಂಡವರ ಸಾಗರ ಸಮಾನ. ಸಾಹಸದಿಂದಲೇ ಸಾಧಿಸದಿರುವಿರ. ಸಾಹಸದಿಂದಲೇ ಸಾಧಿಸದಿರುವಿರ. ಛಲವೇಕೆ ಕಂದ, ಛಲವೇಕೆ ಕುವರ, ಛಲವೇಕೆ ಗುರುನಂದನ. ಪಾಂಡವರು ಪಾಂಡವರು ಪಾಂಡವರು, ಈ ಕರುನುಡಿಗಳು ನುಡಿಯದೇನು? ದುರ್ಯೋಧನ, ಹೇಳು ಮಗನೇ, ನಿನ್ನ ಮಾತನ್ನು ಕೇಳು. ಈ ಕರುನುಡಿಗಳಲ್ಲಿ ನುಡಿಯದಿರು ನೀ. ಸಾಕು ನಿನ್ನ ನೀತಿ ಬೋಧೆ ಕೇಳಲು. ಸಾಕು ನಿನ್ನ ನೀತಿ ಬೋಧೆ ಕೇಳಲ. ಗುರುಪತಿಗೆ ಸಮಣಿಯರೆ ಕರೆಯೊಳಗೆ ಬಯಬೇಕೆ ಬಿಡು ಮಾತೆ. ನಿನ್ನ ಬಯದಾತಿರೇಗವ ಶ್ರೀಮಂತವರನೇ ಭಯಬೇಕೆ ಬಿಡು ಮಾತೆ. ವರದಾಂಧಾರದ ವಂಶದ ನಂದಿನಿ, ಶತಸುತರ ಪಡೆದ ಮಹಾಜನನಿ. ವರದಾಂಧಾರದ ವಂಶದ ನಂದಿನಿ, ಶತಸುತರ ಪಡೆದ ಮಹಾಜನನಿ. ವ್ಯಾಕುಲವೇಗೆ ಪಡೆದಿರು ಚಿಂತೆ. ಅಮ್ಮ, ವ್ಯಾಕುಲವೇಗೆ ಪಡೆದಿರು ಚಿಂತೆ. ವ್ಯಾಕುಲವೇಗೆ ಪಡೆದಿರು ಚಿಂತೆ. ಚಲದಂಕ ಮಲ್ಲನ. ದುರ್ಯೋಧನ, ಅಮ್ಮ, ಈ ಛಲದಂಕ ಮಲ್ಲ
ಜಟಾಟಂಕನನ್ನು ಎದುರಿಸಬಲ್ಲ ವೀರನು ಶೂರನು ಅವನ್ಯಾವನಿರುವನು ಈ ಚಲದಂಕ ಮಲ್ಲನ ಛಲವನು ಅರಿತು ಭಯಬೇಕೆ ಅಮ್ಮ ಭಯಬೇಕೆ ಬಿಡುವಾನೆ. ಪಾಂಡವರು ಆ ಪಾಂಡವರು ಮಾಡಿದರೆ ಧರ್ಮ ಸಮ್ಮತವೇ, ಆದರೆ ಆ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಲ್ಲಿ ಕುಳಿತಿರುವುದು ಕ್ಷಾತ್ರ ಧರ್ಮವಂತಿರಲಿ, ಮಾನವ ಧರ್ಮವೂ ಅಲ್ಲ. ನನ್ನ ಪತ್ನಿ ಭಾನುಮತಿಗಾಗಲಿ ನನ್ನೆರಮನೆಯ ಒಬ್ಬ ಸಾಮಾನ್ಯ ಚೇಟಿಗೆ ಇಂಥ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದನು ಬಲ್ಲೆಯ? ಏನು ಮಾಡುತ್ತಿದ್ದೆ? ಪಣಬಂಧವನ್ನು ನಿರಾಕರಿಸಿ ಪ್ರತಿಪಕ್ಷಿಯಾಗಿ ನಿಂತರೂ ಲೆಕ್ಕಿಸದೆ ಆ ಪ್ರತಿರೋಧವನ್ನು ಮಾಡುತ್ತಿದ್ದೆ. ಆದರೆ ಈ ಧರ್ಮ ಧುರೀಣರಾದ ಪಾಂಡವರು ಮಾಡಿದದಾದರೂ ಏನು? ನಿಸ್ಸಹಾಯಕನಾದ ಏಡಿಯೂ ಸಹಿಸಿದಂತ ತಾಟಸ್ಥ್ಯ ಭಾವ. ಅದಕ್ಕೋಸ್ಕರವಾಗಿಯೇ ಪಾಂಡವರಲ್ಲಿ ನನಗಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನದರ ಸಲುವಾಗಿ ದೀಕ್ಷಾಬದ್ಧನಾಗಿರುವೆನು. ನನ್ನನ್ನು ಅರಸಿ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಡುತ್ತಾಯಿ. ನತಿಂಸಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವಿಲ್ಲ. ನಾನು ನಿನ್ನನ್ನು ಆಶೀರ್ವದಿಸಲಾರೆನು. ನೀನಿಲ್ಲಿಂದ ಹೊರಟು ಹೋಗು. ಅಮ್ಮ, ಮಾತೃವಾಕ್ಯವನ್ನು ನಿರಾಕರಿಸಿದ ಮಹಾಪಾಪವು ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯಾದರೂ ಸರಿಯೇ. ಆ ನನ್ನ ಶತ್ರುಗಳನ್ನು ಈ ದಿನ ಯುದ್ಧಕ್ಕೆ ಆಹ್ವಾನಿಸಿಯೇ ತೀರುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಹಸ್ತಿನಾವತಿ ರತ್ನ ಸಿಂಹಾಸನ ರಕ್ತದ ಕೋಡಿಯಲ್ಲಿ ಚಚ್ಚಿ ಹೋಗುವುದು. ಹಸ್ತಿನಾವತಿಯ ಸ್ತ್ರೀಯರೆಲ್ಲವೂ ತಮ್ಮ ತಮ್ಮ ಮಾಂಗಲ್ಯಗಳನ್ನು ಕೈಲಿಡದೆ ನಿಲ್ಲುವರು. ಹಸ್ತಿನಾವತಿಯ ರಕ್ತದ ಕೋಡಿಯಲ್ಲಿ ಮುಳುಗಿ ಹೋಗುವುದು. ದುರ್ಯೋಧನ, ನೀನೇನು ಮಾನವನೋ ಇಲ್ಲ ದಾನವನೋ? ಅಮ್ಮ, ಈ ಕ್ಷಣದಿಂದ ನಾನು ಮಾನವನೆಲ್ಲ ತಾಯೇ. ಮಾನವ ರೂಪದ ಮಹಾದುರ್ದಾನವ. ಅಯ್ಯೋ, ನನ್ನ ಮಕ್ಕಳಲ್ಲಿ ಅಧಿಕ ಪ್ರೀತಿಯಿಂದ ಸಾಕಿ ಸಲಹಿದ್ದು ಈ ನನ್ನ ದುರ್ಯೋಧನಲ್ಲವೇ? ಇರಲಿ, ಅವನನ್ನು ಕರೆಯಿಸಿ ಆಶೀರ್ವದಿಸಿ ಕಳಿಸುವೆನು. ಕಂದ ದುರ್ಯೋಧನ. ಅಮ್ಮ, ಹೃದಯ ಮಾತಾ. ಕರೆದೆನು ಕಂದ. ಈ ನನ್ನ ಪಾರ್ಶ್ವದಲ್ಲಿ ಮೊಣಕಾಲು ಹೊರಡು ಕುಳಿತುಕೋ. ಪ್ರಿಯತನಯ ಶ್ರೇಯೋವಂತನಾಗೋ, ಪ್ರಿಯತನಯ ಶ್ರೇಯೋವಂತನಾಗೋ, ಶೇಷ ಶಯನನೊಳು ಸುಧಾರಿಯಾಗೆ, ಪ್ರಿಯ ಧರ್ಮನೊಳು ದಯಾಶೀಲನಾಗೋ, ಶೇಷ ಶಯನನೊಳು ಸುಧಾರಿಯಾಗೆ, ಪ್ರಿಯ ಧರ್ಮನೊಳು ದಯಾಶೀಲನಾಗೋ, ಜನನಿಯ ಜಯ ಘೋಷಧ್ವನಿಯು ತನಿರಸವಾಧರೆಯಲೇ. ದುರ್ಯೋಧನ ಮಗನೇ, ಜನನಿಯ ಜಯ ಘೋಷಧ್ವನಿಯು ತನಿರಸವಾಧರೆಯಲೇ. ಸದಾ ನಿನ್ನ ಬಾಳಲಿ. ಪ್ರಿಯತನಯ ಶ್ರೇಯೋವಂತನಾಗೋ, ಪ್ರಿಯತನಯ ಶ್ರೇಯೋವಂತನಾಗೋ, ಪ್ರಿಯತನಯ ಪ್ರಿಯತನಯ ಈ ಗಾಂಧಾರ್ಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿ ಕೂಡ ವಜ್ರಕ್ಕಿಂತಲೂ ಕಠಿಣವಾಗಲಿ. ಯಾರಲ್ಲಿ ಧರ್ಮವಿದೆಯೋ
ಅವರಿಗೆ ಜಯವಾಗಲಿ. ಏತೋ ಧರ್ಮ ತತೋ ಜಯ, ಏತೋ ಧರ್ಮ ತತೋ ಜಯ, ಏತೋ ಧರ್ಮ ತತೋ ಜಯ, ಏತೋ ಧರ್ಮ ತತೋ ಜಯ. ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯಃ. ಹೌದು, ಧರ್ಮಕ್ಕೆ ಜಯವಾಗಲೇಬೇಕು. ಕಾಲೋಚಿತವಾದ ಕ್ಷತ್ರಿಯ ಗುಣಗನುಸಾರವಾಗಿ ರಣಕಂಕಣವನ್ನು ತೊಟ್ಟ ಈ ದುರ್ಯೋಧನನಿಗೆ ಜಯವಾಗಲೇಬೇಕು. ಸಾವಕಾಶ ಬೇಕೇ? ಮೊಳಗಲಿ ರಣಗಾಳೆ. ದಶ ದಿಕ್ಕುಗಳು ಕಿವುಡಾಗುವಂತೆ ಬೋರ್ಗರಿಯಲಿ ಬೇರೆಗಳು ಆರೋಡಲಿ ಸರ್ಪಲಾಂಛನ. ಎಂದಿನ ಮಂಗಳದ ಮುಂಬೆಳಕೆ ಆ ಪಾಂಡವರ ಅಮಂಗಳಕ್ಕೆ ನಾಂದೆ ಕರದಿಸಿರ ಚದೀಪೆನು ವೈರಿಯ, ಕರದಿಸಿರ ಚದೀಪೆನು ವೈರಿಯ. ಕಡು ದುರಾತ್ಮ ದುರುಳರ ಕಳೆದಿಡುವೆನು ಬರಿ, ಕರದಿಸಿರ ಚದೀಪೆನು ವೈರಿಯ. ದುರುಳ ನೀಚರೋ ಶಿರವ ಕಳೆದು ನೋ ಅರುಸ ಬಲ್ಲುವೆ ಜವದರುಳ. ದುರುಳ ನೀಚರೋ ಶಿರವ ಕಳೆದು ನೋ ಅರುಸ ಬಲ್ಲುವೆ ಜವದರುಳ. ದುರದಲ್ಲಿ ದುರುಳರ ಶಿರ ಕಳೆಯುವೆ ಬರಿ, ದುರದಲ್ಲಿ ದುರುಳರ ಶಿರ ಕಳೆಯುವೆ ಬರಿ. ಕರದಿಸಿದ ಚದೀಪೆನು ವೈರಿಯ. ಕಡು ದುರಾತ್ಮ